ಸ್ಟಾರ್ಟ್ ಮಾಡಿ. ಅದೇ ಈಗ ತಮಗೆ ತಿಳಿದ ಹಾಗೆ ಕೋವಿಡ್ದು ಹೊಸ ವೇರಿಯಂಟ್ ಬಗ್ಗೆ ಸ್ವಲ್ಪ ಜನರಲ್ಲಿ ಆತಂಕ ಇರೋದು ಕಂಡು ಬಂದಿದೆ. ಬಟ್ ಆ ಥರ ಏನೂ ಸಮಸ್ಯೆ ಇಲ್ಲ, ಯಾವುದೇ ರೀತಿ ಭಯ ಪಡಲಿಕ್ಕೆ ಅವಶ್ಯಕತೆ ಇಲ್ಲ. ನಿನ್ನೆ ಮಾನ್ಯ ಆರೋಗ್ಯ ಸಚಿವರು ಸಹಿತ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ಎಲ್ಲ 60 ವರ್ಷಕ್ಕಿಂತ ಜಾಸ್ತಿ ಯಾರಿರ್ತಾರೆ ಅವರು ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೊಳ್ಳಿ. ಆಮೇಲೆ ಕೋಮಾರ್ಬಿಡ್ ಸಿಚುವೇಶನ್ಸ್ ಇದ್ದವರು ಸಹಿತ ಈ BP ಅಥವಾ ಹೈಪರ್ ಟೆನ್ಷನು ಮತ್ತು ಬೇರೆ ಬೇರೆ ಈ ಥರ ಕಾಯಿಲೆ ಇದ್ದವರು ಸಹಿತ ಅವ್ರ ಬಗ್ಗೆ ನಿಗಾ ವಹಿಸಿ ಮಾಸ್ಕನ್ನು ಕಡ್ಡಾಯವಾಗಿ ಹಾಕ್ಕೊಳ್ಳಿ ಅಂತೇಳಿ ಅವರು ಸಹಿತ ಅಪೀಲ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮಗೆ ಈಗ ಕೋವಿಡ್ ಬಂದು ಆಲ್ಮೋಸ್ಟ್ ಈಗ 4 years ಆಗ್ತಾ ಬಂತು. ನಮ್ಗೆ ಇದೇನು ಹೊಸದಂತಲ್ಲ. ಇದನ್ನ ನಾವು ಹೇಗೆ ಎದುರಿಸಬೇಕು, ಅದನ್ನ ಹೇಗೆ ಕೌಂಟರ್ ಮಾಡಬೇಕು, ಇದರಿಂದ ನಾವು ಯಾವ ರೀತಿ ಪ್ರಿಕಾಷನ್ ತಗೋಬೇಕು ಅನ್ನೋದು ನಮಗೆ ಗೊತ್ತಿದೆ. ಅದನ್ನ ಇದನ್ನ ನಾವು ಬಳಕೆ ಮಾಡೋಣ. ಎಲ್ಲರೂ ಸಹಿತ ಹ್ಯಾಂಡ್ ವಾಷಿಂಗ್ ಆಯಿತು, ಆಮೇಲೆ ಮಾಸ್ಕ್ ಬಳಸೋದಾಯಿತು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಯಿತು, ಇದನ್ನು ಮಾಡ್ತಾ ಇದ್ರೆ ನಮಗೆ ಪ್ರಿವೆನ್ಷನ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಮತ್ತು ಯಾವುದೇ ರೀತಿ ಸ್ಮಾಲ್ ಸಿಂಪ್ಟಮ್ಸ್ ಇರಲಿ, ಮೈನರ್ ಸಿಂಪ್ಟಮ್ಸ್ ಇದ್ರೂ ಸಹಿತ, ಈ ಕೆಮ್ಮು, ಜ್ವರ ಅಥವಾ ಫೀವರ್ ಈ ಥರದ್ದು ಇದ್ರೂ ಸಹಿತ ನೀವು ಅದನ್ನು ಇಗ್ನೋರ್ ಮಾಡಲಾರದೆ ಟೆಸ್ಟಿಂಗ್ ಮಾಡಿಸ್ಕೊಂಡ್ರೆ ನಮಗೆ ಅರ್ಲಿ ಡಿಟೆಕ್ಷನ್ ಆಯಿತು ಅಂದರೆ ಖಂಡಿತ ನಾವು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಆವಾಗ ವೈರಲ್ ಏನು ಇಫೆಕ್ಟ್ ಏನಿರುತ್ತೆ ಅದು ತೀವ್ರತೆ ಇರದೇ ಇದ್ದಂಗೆ ಅದನ್ನು ನಾವು ಅಡ್ರೆಸ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಅರ್ಲಿ ಡಿಟೆಕ್ಷನ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ಸೊ ಯಾರೇ ಇದ್ರೂ ಸಹಿತ ಈಗ ನಿಮಗೆ ಎನಿ ಕೈಂಡ್ ಆಫ್ ಈ ಥರ ಡಿಸ್ಕಂಫರ್ಟ್ಸ್ ಇದ್ರೆ ಇಮಿಡಿಯೇಟ್ಲಿ ಬಂದು ಟೆಸ್ಟಿಂಗ್ ಮಾಡಿಸ್ಕೊಳ್ಳಿ. ನಮ್ಮ ಹತ್ರ ಸೂಟಬಲ್ ಟೆಸ್ಟಿಂಗ್ ಕೆಪಾಸಿಟಿ ಇದೆ. ಮತ್ತು ಅದನ್ನು ಆದಷ್ಟು 1 ಡೇದಲ್ಲಿ ರಿಸಲ್ಟ್ ಕೊಡಲಿಕ್ಕೆ ಸಹಿತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಅದ್ರ ಹೊರತಾಗಿ ಸಹಿತ ನಮ್ಮಲ್ಲಿ more than 5,000 ಬೆಡ್ಸು ಗೌರ್ಮೆಂಟ್ ಸೆಟಪ್ಪಲ್ಲಿ ಈಗ ಅವೈಲೇಬಲ್ ಇದೆ. 1500ಕ್ಕಿಂತ ಜಾಸ್ತಿ ಆಕ್ಸಿಜನೇಟೆಡ್ ಬೆಡ್ಸು ನಮ್ಮಲ್ಲಿ ಅವೈಲೇಬಲ್ ಇದೆ. 500ಕ್ಕಿಂತ ಜಾಸ್ತಿ ICU ಬೆಡ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಸಫಿಷಿಯಂಟು ಹ್ಯೂಮನ್ ರಿಸೋರ್ಸು, ಟ್ರೈನ್ಡ್ ಹ್ಯೂಮನ್ ರಿಸೋರ್ಸು ಇದೆ. ಮತ್ತು ಎಲ್ಲ ತಾಲೂಕ್ ಪ್ಲೇಸಸ್ಸಲ್ಲೂ ಸಹಿತ ನಮಗೆ ಆಕ್ಸಿಜನೇಟೆಡ್ ಬೆಡ್ಸ್ ಇದೆ. ಆಕ್ಸಿಜನ್ ಕಾನ್ಸಂಟ್ರೇಟರ್ಸು ಸಹಿತ ಸಾಕಷ್ಟು ಸಂಖ್ಯೆಯಲ್ಲಿದೆ. ಸೊ ಯಾವುದೇ ರೀತಿ ಭಯ ಪಡೋ ಅಗತ್ಯ ಇಲ್ಲ. ಕೇವಲ ಧಾರವಾಡ ಅಷ್ಟೇ ಅಲ್ಲ, ಧಾರವಾಡ ಸುತ್ತಮುತ್ತಲ ಜಿಲ್ಲೆಗೂ ಸಹಿತ ನಾವು ಹೆಲ್ಪ್ ಮಾಡುವಷ್ಟು ನಮಗೆ ಸಾಮರ್ಥ್ಯ ಇದೆ. ಅದಕ್ಕೆ ಯಾವುದೇ ರೀತಿ ಭಯ ಪಡೋ ಅಗತ್ಯ ಇಲ್ಲ. ತಾವು ಸಹಿತ ತಮ್ಮ ಏನಿದೆ ಒಂದು ಮುನ್ನೆಚ್ಚರಿಕೆ ಇಟ್ಕೊಳ್ಳಿ, ಮಾಸ್ಕ್ ಬಳಸಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ಕೊಳ್ಳಿ, ಅರ್ಲಿ ಟೆಸ್ಟಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ.